ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಸ್ನೇಹಮಯಿ ಕೃಷ್ಣ ಅರೆಸ್ಟ್ ಆಗಿದ್ದಾರೆ, ಅವರನ್ನ ಸಿಸಿಬಿ ಆಫೀಸ್ಗೆ ಕರೆದುಕೊಂಡು ಹೋಗಿ ವಿಚಾರಣೆ ಮಾಡಲಾಗ್ತಾ ಇದೆ ಅನ್ನೋದು ನಮಗೆ ಬರ್ತಾ ಇರೋ ಮಾಹಿತಿ. ಆದರೆ ಸ್ನೇಹಮಯಿ ಕೃಷ್ಣ ಅವರ ಪುತ್ರ ವಿವೇಕ್ ಈಗಷ್ಟೇ ಮಾತಾಡಿದ್ರು, ಅವರು ಸಿಸಿಬಿ ಆಫೀಸಲ್ಲಿ ಇಲ್ಲ, ಸ್ನೇಹಮಯಿ ಕೃಷ್ಣ ಅವರನ್ನ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ. ಏನ್ ನಡೀತಾ ಇದೆ? ವೀಣಾ, ಅಂದ್ರೆ ಇವತ್ತು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ನ ಆವರಣದಲ್ಲಿಯೇ ಸಿಸಿಬಿ ಅಧಿಕಾರಿಗಳು ಸ್ನೇಹಮಯಿ ಕೃಷ್ಣ ಅವರನ್ನ ವಶಕ್ಕೆ ಪಡೆದಿರುವಂತಹದ್ದು ಖಚಿತವಾದಂತಹ ಮಾಹಿತಿ. ಯಾಕೆಂದ್ರೆ ಅವರು ಇವತ್ತು ಮೂಲ ಒಂದು PCR ನ ದಾಖಲು ಮಾಡಿದ್ರು ಸಿಟಿ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ. ಅದರ ವಿಚಾರಣೆ ಇತ್ತು. ಇವತ್ತು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಕೋರ್ಟ್ ಮುಂದೆ ಬರ್ತಾರೆ. ಆಗ ಕೋರ್ಟ್ ಈ ಪ್ರಕರಣವನ್ನು ಮಧ್ಯಾಹ್ನ 2:30ಕ್ಕೆ ಅಂದ್ರೆ ಮುಂದೂಡಿಕೆ ಮಾಡಲಾಗಿತ್ತು. ಆದ್ರೆ 2:30ಕ್ಕೆ ಅವ್ರು ವಿಚಾರಣೆಗೆ ಬರಬೇಕು ಅನ್ನುವಂತ ಕಾರಣಕ್ಕಾಗಿ 2 ಗಂಟೆ ಸುಮಾರಿಗೆ ಕೋರ್ಟ್ ಆವರಣದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಿಸಿಬಿ ಅಧಿಕಾರಿಗಳು ಒಂದು ಇನೋವಾ ಕಾರ್ನಲ್ಲಿ ಬಂದು ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಆದ್ರೆ ಸಿಸಿಬಿ ಅಧಿಕಾರಿಗಳು ಈಗಾಗಲೇ ಒಂದು ಪ್ರೆಸ್ ನೋಟ್ ಅನ್ನು ಕೂಡ ರಿಲೀಸ್ ಮಾಡಿ ಡಿ.ವಿ. ನಟೇಶ್ ಅವರ ವಿರುದ್ಧ ಒಂದು ದೂರನ್ನ ಏನ್ ಕೊಟ್ಟಿದ್ರು, ಎಲ್ಲ ಒಂದ್ ಕಡೆ ನಕಲಿ ಆಡಿಯೋಗಳನ್ನ ಮತ್ತೆ ನಕಲಿ ದಾಖಲೆಗಳನ್ನ ತಮ್ಮ ಫೇಸ್ಬುಕ್ ಪೋಸ್ಟ್ ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಮಾಡಿ ಅವರ ಮಾನಹಾನಿ ಮಾಡಿದ್ದಾರೆ ಅನ್ನುವಂತ ಆರೋಪದ ಅಡಿ ಸ್ನೇಹಮಯಿ ಕೃಷ್ಣ ಅವ್ರನ್ನ ಅರೆಸ್ಟ್ ಮಾಡಿದೀವಿ ಅನ್ನುವಂಥದ್ದನ್ನು ಕೂಡ ಸಿಸಿಬಿ ಅಧಿಕೃತವಾಗಿ ತಮ್ಮ ಪತ್ರಿಕಾ ಹೇಳಿಕೆಯಲ್ಲಿ ಅಂದ್ರೆ ಕನ್ಫರ್ಮ್ ಮಾಡ್ತಾ ಇರುವಂತದ್ದು. ಆದ್ರೆ ನಮಗೆ ಸಿಗ್ತಾ ಇದ್ದ ಆರಂಭದಲ್ಲಿ ಕಮಿಷನರ್ ಕಚೇರಿಯಲ್ಲಿ ಇರುವಂತ ಸೈಬರ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದು. ಅಲ್ಲಿ ಚೆಕ್ ಮಾಡಿದ ಸಂದರ್ಭದಲ್ಲಿ ಸೈಬರ್ ಸ್ಟೇಷನ್ ನಲ್ಲಿ ಇಲ್ಲ, ಆದ್ರೆ ಆ ಒಂದು ಕಟ್ಟಡದ ಬೇರೆ ಯಾವುದೋ ಒಂದು ಜಾಗದಲ್ಲಿ ಇಟ್ಟಿರಬಹುದು ಅನ್ನುವಂತ ಒಂದಷ್ಟು ಅನುಮಾನ ಕೂಡ ಇರುವಂತದ್ದು. ಆದ್ರೆ ಶಾಂತಿನಗರದಲ್ಲಿರುವಂತಹ ಸಿಸಿಬಿ ಕಚೇರಿಗೆ ಕರ್ಕೊಂಡು ಹೋಗಿರಬಹುದು ಅನ್ನುವಂತ ನಿಟ್ಟಿನಲ್ಲಿ ಅವರ ಮಗ ಶಾಂತಿನಗರದ ಕಚೇರಿಗೆ ಹೋಗಿ ಅಲ್ಲಿ ವಿಚಾರಿಸುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಆ ಒಂದು ಶಾಂತಿನಗರದ ಸಿಸಿಬಿ ಕಚೇರಿಯಲ್ಲಿ ಅಲ್ಲಿದ್ದಂತ ಸಿಬ್ಬಂದಿಗಳು ನೀವು ಇಲ್ಲಿಗೆ ಕರ್ಕೊಂಡು ಬಂದಿಲ್ಲ ಅನ್ನುವಂಥದ್ದು. ಆದ್ರೆ ಒಂದು ಅಧಿಕೃತವಾಗಿ ಖಚಿತಪಡಿಸಿದೆ ಸಿಸಿಬಿ ಅಧಿಕಾರಿಗಳು, ಸೈಬರ್ ಸ್ಟೇಷನ್ ನಲ್ಲಿ ದಾಖಲಾದಂತಹ ಪ್ರಕರಣದಲ್ಲಿ ಸ್ನೇಹಮಯಿ ಕೃಷ್ಣ ಅವರನ್ನ ಬಂಧಿಸಲಾಗಿದೆ ಅನ್ನುವಂಥದ್ದು. ಸೊ ಇಲ್ಲಿ ಇದನ್ನ ನೋಡ್ತಾ ಹೋದ್ರೆ ಈಗ ಎಲ್ಲಿದ್ದಾರೆ ಅನ್ನುವಂಥದ್ದನ್ನ ಎಲ್ಲಿಯೂ ಕೂಡ ಅವರು ಸಿಸಿಬಿ ಮೂಲಗಳು ಬಿಟ್ಕೊಡ್ತಾ ಇಲ್ಲ, ಅಂದ್ರೆ ಗುಟ್ಟನ್ನ ಬಿಟ್ಕೊಡ್ತಾ ಇಲ್ಲ. ಅದರ ಜೊತೆಗೆ ಎಲ್ಲೊಂದ್ ಕಡೆ ಅರೆಸ್ಟ್ ಮಾಡಿದ ತಕ್ಷಣ ಒಬ್ಬ ಯಾವುದೇ ವ್ಯಕ್ತಿ ಅರೆಸ್ಟ್ ಮಾಡಿದ ತಕ್ಷಣ ಅವರ ಕುಟುಂಬಸ್ಥರಿಗೆ, ಅದು ಪತ್ನಿ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಅಥವಾ ಅವರ ಹತ್ತಿರದ ಬ್ಲಡ್ ರಿಲೇಷನ್ಸ್ ಯಾರಾದ್ರೂ ಒಬ್ಬರಿಗೆ ಕಾಲ್ ಮಾಡಿ ನಿಮ್ಮ ಇಂಥವ್ರನ್ನ ಅರೆಸ್ಟ್ ಮಾಡಿದ್ದೇವೆ ಅಂತ ಮಾಹಿತಿಯನ್ನ ಕೊಡ್ಬೇಕಾಗತ್ತೆ. ಆ ಮಾಹಿತಿಯನ್ನು ಕೂಡ ಈವರೆಗೂ ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂತಹ ಆರೋಪ. ಸೊ ಇಲ್ಲಿ ಒಬ್ಬ ಅಧಿಕಾರಿಯ ವಿರುದ್ಧ ಒಂದಷ್ಟು ಗಂಭೀರವಾದಂತಹ ಆರೋಪವನ್ನ ಮಾಡಿದ ಕಾರಣಕ್ಕಾಗಿ ದೂರನ್ನ ಪಡ್ಕೊಂಡು ಅತ್ಯಂತ ವೇಗವಾಗಿ ಒಂದು FIR ನ ದಾಖಲು ಮಾಡಿಕೊಂಡು ಅರೆಸ್ಟ್ ಮಾಡುವಂತ ಮಟ್ಟಕ್ಕೆ ಮತ್ತೆ ಅಷ್ಟು ಉತ್ಸಾಹವನ್ನೇನು ತೋರಿಸ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು, ಅಲ್ಲಿ ಇಲ್ಲಿ ಒಂದ್ ಕಡೆ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗುತ್ತೆ. ಅಂದ್ರೆ ಇಷ್ಟೇ ಮುತುವರ್ಜಿಯನ್ನ, ಇಷ್ಟೇ ವೇಗವನ್ನ, ಇಷ್ಟೇ ಇಂಟ್ರೆಸ್ಟ್ ಅನ್ನ ಎಲ್ಲಾ ಕೇಸ್ಗಳಲ್ಲಿ ತೆಗೆದುಕೊಳ್ತಾರಾ ಅನ್ನುವಂಥದ್ದು ಕೂಡ ಒಂದ್ ಕಡೆ ಇರುವಂತದ್ದು. ಆದ್ರೆ ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರು 3 ದಿನಗಳ ಹಿಂದೆ ಒಂದು ಆಡಿಯೋವನ್ನ ರಿಲೀಸ್ ಮಾಡಿದ್ರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಅಲ್ಲಿ ಇಲ್ಲೊಂದ್ ಕಡೆ ಡಿ.ವಿ. ನಟೇಶ್ ಅವರು ಅಂದ್ರೆ ಸ್ನೇಹಮಯಿ ಕೃಷ್ಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ 1-to-1 ಅವ್ರನ್ನ ಭೇಟಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಆಡಿಯೋವನ್ನು ವೈರಲ್ ಆಗಿತ್ತು. ಆ ಆಡಿಯೋ ಒಂದು AI ಜನರೇಟೆಡ್, ಅದೊಂದು ಫೇಕ್ ಆಡಿಯೋ ಅನ್ನುವಂಥದ್ದನ್ನ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿರುವಂತಹದ್ದು. ಅದನ್ನೇ ಇಟ್ಟುಕೊಂಡು ಈಗ ಅರೆಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಮೈಸೂರಿನಲ್ಲಿ 2 ಮನೆಗಳಿದೆ, ಅಂದ್ರೆ ಸ್ನೇಹಮಯಿ ಕೃಷ್ಣ ಪತ್ನಿ ಮಕ್ಕಳು ವಾಸವಾಗಿರುವಂತ ಒಂದು ಬಾಡಿಗೆ ಮನೆ ಆಗಿರುವಂತದ್ದು ಮತ್ತೆ ಅವರ ತಾಯಿ ವಾಸವಾಗಿರುವಂತ ಮತ್ತೊಂದು ಮನೆ, 2 ಮನೆಯ ಮೇಲೂ ಕೂಡ ಈಗ ರೇಡ್ ಮಾಡಿ ಅಲ್ಲೊಂದಷ್ಟು ಸಾಕ್ಷಿಗಳನ್ನ ಹುಡುಕಾಟ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇರುವಂತದ್ದು. ಇದನ್ನ ನೋಡ್ತಾ ಹೋದ್ರೆ ಸ್ನೇಹಮಯಿ ಕೃಷ್ಣ ಅವರು ಎಲ್ಲೊಂದ್ ಕಡೆ ಒಂದು ಸರ್ಕಾರದ ವಿರುದ್ಧ ಅಥವಾ ಅಧಿಕಾರಿಗಳ ವಿರುದ್ಧ ಒಂದು ತೊಡೆತೊಟ್ಟಿದಂತ ಸಂದರ್ಭದಲ್ಲಿ ಆರೋಪ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಇರುವಂತ ಪ್ರಶ್ನೆ. ಪ್ರಮುಖ ಮೂಲ ದೂರ ಇರುವಂತಹದ್ದೇ ಇದು. ಅಂದ್ರೆ CM ಸಿದ್ದರಾಮಯ್ಯ ಅವರ ಪತ್ನಿಗೆ ಸೈಟ್ ಅನ್ನ ಕೊಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಹೋರಾಟವನ್ನ ಮಾಡ್ತಾರೆ. ಅಲ್ಲಿ ಲೋಕಾಯುಕ್ತ ಪೊಲೀಸರು ಅದನ್ನ ಚಾರ್ಜ್ ಶೀಟ್ ಹಾಕದೆ ಬಿ ರಿಪೋರ್ಟ್ ಅನ್ನ ಹಾಕ್ತಾರೆ. ಬಿ ರಿಪೋರ್ಟ್ ನ ಕೋರ್ಟ್ ಕೂಡ ಅಂಗೀಕರಿಸಿರುವಂತದ್ದು. ಅದಾದ ನಂತರ ಅದೇ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿ ಈ 4 ಜನರೇನು ಸ್ನೇಹಮಯಿ ಕೃಷ್ಣ ಅವರು ಉಲ್ಲೇಖ ಮಾಡಿದಂತ 4 ಆರೋಪಿಗಳ ವಿರುದ್ಧ ಯಾವುದೇ ಸಾಕ್ಷಿಗಳಿಲ್ಲ, ಆದ್ರೆ ಅಧಿಕಾರಿಗಳು ಸಾಕಷ್ಟು ತಪ್ಪನ್ನ ಮಾಡಿ, ಸಾಕಷ್ಟು ಭ್ರಷ್ಟಾಚಾರವನ್ನ ಮಾಡಿ ಆ ಮೂಲಕ ಮೂಡಾಗೆ ಒಂದು ನಷ್ಟವನ್ನ ಮಾಡಿದ್ದಾರೆ. ಇಲ್ಲಿ ಭ್ರಷ್ಟಾಚಾರಗಳು ನಡೆದಿದೆ, ಹಾಗಾಗಿ ತನಿಖೆಯನ್ನ ಮಾಡ್ತಾ ಇದೀವಿ ಅಂತೇಳಿ ಸೆಕೆಂಡ್ ಪಾರ್ಟ್ ಅನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಆ ಸೆಕೆಂಡ್ ಪಾರ್ಟ್ ನಲ್ಲಿ ಆರೋಪಿಗಳ ಪಟ್ಟಿಯಲ್ಲಿರುವಂತಹ ಅಧಿಕಾರಿಗಳ ವಿರುದ್ಧ ಒಂದಿಷ್ಟು ಆರೋಪಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಈಗ ತನಿಖೆ ನಡೀತಾ ಇದೆ. ಅದರಲ್ಲಿ ಆರೋಪ ಅವ್ರ ಮೇಲೆ ಇದೆ. ಅಂತ ಸಂದರ್ಭದಲ್ಲಿ ಸರ್ಕಾರ ಅವರಿಗೆ ಬಡ್ತಿಯನ್ನ ಕೊಟ್ಟು ಮತ್ತೆ ವರ್ಗಾವಣೆಯನ್ನ ಮಾಡಿರುವಂತದ್ದೇನಿದೆ. ಇಲ್ಲಿ ಕೂಡ ಎಲ್ಲ ಒಂದ್ ಕಡೆ
ಭ್ರಷ್ಟಾಚಾರ ನಡೆದಿದೆ, ಕೋಟ್ಯಾಂತರ ರೂಪಾಯಿ ಹಣದ ವ್ಯವಹಾರಗಳು ನಡೆದಿದೆ ಅನ್ನುವಂತ ಗಂಭೀರವಾದ ಆರೋಪವನ್ನ ಮಾಡಿದ್ರು. ಆದ್ರೆ ಆ ಆರೋಪಗಳು ಸತ್ಯನ ಸುಳ್ಳ ಅನ್ನುವಂತ ವಿಚಾರಣೆಗಳ ತನಿಖೆ ನಡೆಯುವ ಮೊದಲೇ ಆರೋಪಿ ಕೊಟ್ಟಂತಹ ದೂರನ್ನ ಆಧರಿಸಿ ಈ ಸಾಮಾಜಿಕ ಹೋರಾಟಕ್ಕೆ ನಿಂತ ಸ್ನೇಹಮಯಿ ಕೃಷ್ಣ ಅವ್ರನ್ನು ಕೂಡ ಈಗ ಪೊಲೀಸರು ತರಾತುರಿಯಲ್ಲಿ ಅರೆಸ್ಟ್ ಮಾಡುವಂತ ಕ್ರಮಕ್ಕೆ ಮುಂದಾದ್ರ ಅನ್ನುವಂಥದ್ದು ಕೂಡ ಇಲ್ಲಿ ಉಟ್ಕೊಂಡಿರುವಂತ ಪ್ರಶ್ನೆಗಳು. ವೀಣಾ, ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.